ವಿಚಾರವಾಗಿ ಬಂದ್ ನಾವು ಹೇಳಿದ್ವಿ. ಏನಂತ ಹೇಳಿರಿ? ಮಂಗಳ ಚಂಡಿಕೆಯನ್ನ ಪೂಜೆ ಮಾಡ್ಕೊಂಡಿವಿ. ಮಂಗಳ ಚಂಡಿಕೆ ಭೋಗ ಭಾಗ್ಯಗಳನ್ನ ಕೊಟ್ಟಾಳ, ಸಂತಾನ ಭಾಗ್ಯ ಕೊಟ್ಟಾಳ, ಸಂಜೆತನ ಇದ್ದವರಿಗೆ ಮಕ್ಕಳ ಭಾಗ್ಯ ಕೊಟ್ಟಾಳ ಅಂತಕ್ಕಂತ ಮಾತನ್ನ ಹೇಳಿದ್ವಿ. ಅದಕ್ಕೊಂದು ಅವ್ರು ಸ್ಟೇ ಇಟ್ರು. ಬರೋಬರಿ. ಏನಿಟ್ರಪ್ಪ ಅಂತ ಕೇಳಿದ್ರ, ಏನಿಟ್ಟಾರು? ಮಂಗಳ ಚಂಡಿಕೆ ಅನ್ನಕ್ಕಿ ಪ್ರಕೃತ ದೇವಿಯ ಕಲೆಯಿಂದ ಜನಿಸಿ ಬಂದಾಳು. ಮಂಗಳ ರಾಜನ ಅಭಿಷ್ಟ ದೇವತೆ, ಆ ಕಾರಣಕ್ಕಾಗಿ ಮಂಗಳ ಚಂಡಿಕೆಯಾದ್ಲು ಅಂತ. ಹಿಂದ ಮಂಗಳ ರಾಜ ಇದ್ದ, ಮಂಗಳ ರಾಜನ ಕಾರಣ ಐತಿ ಅಂತ ಹೇಳ್ತಾರ. ಹೌದಿಲ್ಲ? ಗುರುಗಳು ಹಂಗಿಲ್ಲ. ಹೆಂಗದಪ್ಪ ಅಂತ ಕೇಳಿದ್ರೆ, ಯಾವ ಮಂಗಳ ರಾಜನ ಅಭಿಷ್ಟ ದೇವತೆ ಅಂದ್ರ ಮಂಗಳ ರಾಜ ಹಾಕಿನ ಮೊದಲು ಪೂಜೆ ಮಾಡ್ಕೊಂಡಲ್ಲಿ. ಅಭಿಷ್ಟ ದೇವತೆ ಅಂದ್ರೆ ಇಷ್ಟ ದೇವತೆ ಆದ್ಲ ಅವಂಗ, ಯಾರಿಗೆ? ಮಂಗಳ ರಾಜಾಗ. ಹೌದಿಲ್ಲ? ಇದ್ರ ಗಂಡಿನ ಕುಡಿಸಲ್ಲ ಇಲ್ಲ ಇಲ್ಲ. ಯಾಕ ಮಂಗಳ ರಾಜ ಅನ್ನೋಕಿನ ಮೊದಲು ಅಭಿಷ್ಟ ದೇವತೆ ಹೇಳಿ ತಿಳ್ಕೊಂಡಿದ್ದ, ಅಭಿಷ್ಟ ದೇವಿ ಮಾಡ್ಕೊಂಡಿದ್ದ. ಮೊಟ್ಟ ಮೊದಲ ದೇವಿ ಅವಂಗ ಮೊದಲ ಪೂಜೆ ಆಗ್ಯಾಳು. ಆ ಅಭಿಷ್ಟ ದೇವತೆನ ಮಾಡ್ಕೊಂಡಾಗ ಏನಾಗೈತಿ? ಮಂಗಳ ರಾಜ ಅಂತ ಬಂದಾನಲ್ಲಿ. ನೀವ್ ಹೇಳದ ಬೇರೆ, ಅದ ಮೂಲದೊಳಗೆ ಬಂದಿರತಕ್ಕಂತ ವಿಚಾರ ಏನಪ್ಪಾ ಅಂತ ಕೇಳಿದ್ರ, ಸಾಕ್ಷಾತ್ ಹಾಡಿನೊಳಗೆ ಹೇಳಿದ್ವಿ ನಾವು. ಏನಂತ? ಇವರ ಪರಮಾತ್ಮ ಏನ್ ಮಾಡ್ಯಾನಪ್ಪ ಶಿವ ಅಂತ ಕೇಳಿದ್ರ, ಪ್ರತಿ ಮಂಗಳವಾರ ಪೂಜೆ ಮಾಡಿ ಅನ್ನುವಂತಕ್ಕಂತ ಮಾತು ಹೇಳಿದ್ದು ನಾವು. ಅದನ್ನ ಹೇಳಿಲ್ಲ ಇವರು ಪರಮಾತ್ಮ ಅಂದ. ಯಾಕೆ ಪ್ರತಿ ಮಂಗಳವಾರ ನಾವು ಪೂಜೆ ಮಾಡ್ಕೊಂಡಿಲ್ಲ, ಸ್ವತಃ ನಿಮ್ಮ ಅಪ್ಪ ಶಿವ ಪೂಜೆ ಮಾಡ್ಕೊಂಡಾನ, ಅವ್ನು ನಮ್ಮ ಅವನ ಪೂಜೆ ಮಾಡ್ಕೋಬೇಕಾರ ಅವಾಗ ಅಂತ ದಿನ ಸಂಕಟ ಬಂದಿತ್ತು. ಶನಿವಾರ ಹನುಮಪ್ಪ ಹೋದಂಗಲ್ಲ ಅವಂಗು. ಹೌದಿಲ್ಲ? ನಾವ ದೇವಿನ ಪೂಜೆ ಮಾಡ್ಕೊಂಡು ಒಪ್ಕೊಂತ ಮಾತು ಹೆಣ್ಣಾಡಕ ಬಂದಿ ಪೂಜೆ ಮಾಡ್ಕೊಂಡ್ವಿ. ಸ್ವತಃ ನಿಮ್ಮ ಅಪ್ಪ ಪೂಜೆ ಮಾಡ್ಕೊಂಡ್ಲ, ಅವಂಗ ಅಂತ ಏನಾಗಿತ್ತಲ್ಲ ಪೂಜೆ ಮಾಡ್ಕೊಂತದ. ಹೌದಿಲ್ಲ? ಅದಕ್ಕೆ ಮತ್ತೊಂದು ಸ್ಟೇ ಇಟ್ರು ಗುರುಗಳು. ಏನಂತ? ಇವತ್ತು ಮಂಗಳವಾರ ದಿನ ಪೂಜೆ ಮಾಡಕತ್ತೀರಿ, ಮತ್ತೆ ಮಂಗಳವಾರ ದಿನ ಅಟ್ಟ ಜಳಕ ಮಾಡ್ತೀರಿ ನೀವು ಅಂತ ಕೇಳ್ತಾರ ಅವ್ರು. ಕೇಳ್ತಾರ ಅವ್ರು. ಅವ್ರು ಸಂಶಯ ಬಂದತ್ತದ 6 ದಿವಸ ಹಂಗ ಇದಾರೆ ಆತಾರ ಅವ್ರ. ಹೌದಿಲ್ಲ? ಸಂಶಯ ಬರಬಾರ್ದು, ಪಟ್ನ ಸಾವು ಬರ್ಬೇಕತ್ತ. ಹೌದಿಲ್ಲ? ಏನ್ ಹೇಳಕತ್ತೀರಿ? ಏನ್ ಹೇಳತ್ತಾರ? ಮಂಗಳವಾರ ದಿನ ಪೂಜೆ ಮಾಡ್ಕೊಂಡ್ರಿ, ಮಂಗಳವಾರ ದಿನ ಅಟ್ಟ ಪೂಜೆ ಆಕೈತೇನ, ಮಂಗಳವಾರ ಅಟ್ಟ ಜಳಕ ಆಕೈತೆ ಅಂತಕ್ಕಂಥ ಮಾತು ಕೇಳಕತ್ತೀರಿ. ಇವತ್ತು ನೋಡಿ ಶನಿವಾರ ಹನುಮಪ್ಪನ ವಾರ ಐತಿ, ಸೋಮವಾರ ಬಸವಣ್ಣ ವಾರ ಐತಿ. ಹೌದಿಲ್ಲ? ಹಂಗಾರ ಸೋಮವಾರದ ಅಟ್ಟ ಬಸವಣ್ಣ ಪೂಜೆ ಅಕ್ಕಾನು, ಪ್ರತಿದಿನ ಪೂಜೆ ಅಕ್ಕಾನು. ಯಾಕ ಹೂಡಾಕ ನಮ್ಗೆ ದಿನವಾರದ ಸೋಮವಾರ ಅಟ್ಟ ಮೇಯ್ ತೊಳಿತೀವಿ ನಾವು. ನೋಡ್ರಿ, ಹನುಮಪ್ಪನ ವಾರ ಶನಿವಾರ ಐತಿ, ಹನುಮಪ್ಪ ಶನಿವಾರದ ಅಟ್ಟ ಪೂಜೆ ಅಕ್ಕಾನು, ಮತ್ತೆ ಉಳ್ಕಿದಿನ ಬಗಲಾಕಿ ಬಿಡ್ತಾರ ಹನುಮಪ್ಪಂದ. ಹಂಗ್ರಿ ಗುರುಗಳು ಬೇಡ. ಹೌದಿಲ್ಲ? ಹೆಂಗ ಅವ್ರಿಗೆ ಶನಿವಾರ ಅಂತಕ್ಕಂಥ ಒಂದು ವಾರ ಐತು, ಹಂಗ ನನ್ನ ಮಂಗಳ ಚಂಡಿಕೆಗೆ ಒಂದು ಮಂಗಳವಾರ ಅಂತಕ್ಕಂಥ ವಾರ ಐತಿ. ಸ್ವತಃ ನಿಮ್ಮ ಅಪ್ಪ ಪೂಜೆ ಮಾಡ್ಕೊಂಡಾನ, ನಿಮ್ಮ ಅಪ್ಪ ಪೂಜೆ ಮಾಡ್ಕೋಬೇಕಾರ ಶಿವಪ್ಪಗ ಅಂತ ದಿನ ಸಂಕಟ ಬಂದಿತ್ತು. ಮನ್ಯಾಗ ಗಂಡ ಐತಿ. ಯಾಕಪ್ಪ ಅಂತ ಕೇಳಿದ್ರ, ಗುರುಗಳ ಹುಡುಗರು ಶರಣದ ಹೇಳ್ತಾರ. ಒಂದು ಮಾತು ಕೇಳಿದ್ವಿ ನಾವು. ಏನಂತ? ವಿಘ್ನಹರಣ ಆಗಿರ್ತಕ್ಕಂಥ ವಿನಾಯಕನ ಸ್ತೋತ್ರ ಮಾಡ್ಕೊಂಡಿರಿ. ವಿನಾಯಕ ಅಂತಕ್ಕಂಥವು ಬಂದ ವಿಘ್ನಗಳ ಪರಿಹಾರ ಮಾಡ್ಯಾನ. ಸಕಲ ಜನರಿಗೆ ಸಂಕಷ್ಟ ಬಂದಾಗ ಎಲ್ಲವನ್ನ ಪರಿಹಾರ ಮಾಡ್ಯಾನ. ಹಂಗಾರ ಅವನ ವಿಘ್ನ ಅವಗ ಬಿಟ್ಟಿಲ್ಲ. ಹೌದಿಲ್ಲ? ಗಣಪತಿ ಅಂತಕ್ಕಂಥವನ ಮೂಲ ಇಟ್ಟರಿ, ನಾಮ ಇಟ್ಟಿರಿ, ಸ್ತೋತ್ರ ಮಾಡಕತ್ತೀರಿ. ಗಣಪತಿ ಸಂಕಟ ಗಣಪತಿಗೆ ಪರಿಹಾರ ಮಾಡ್ಕೋಕ್ ಬಂದಿಲ್ಲ. ಮಂದಿನ ಸಂಕಟ ಹೆಂಗ ಪರಿಹಾರ ಮಾಡ್ತಾನಂತಕ್ಕಂಥ ಮಾತು ಕೇಳಿ ಹೋಗಿದ್ನಿ. ಮ್ಯಾಗಿಂದ ಬೇರೆ ಕೆಳಗಿಂದ ಬೇರೆ ಅಂತಕ್ಕಂಥ ಮಾತು ಹೇಳಿದ್ನ. ಹೌದಿಲ್ಲ? ಅದ ಗುರುಗಳು ಹೇಳಿದ್ರು ಅವ್ರು. ಏನಂತ? ಹೌದಿಲ್ಲ? ಯಾವಾಗ ಪಾರ್ವತಾ ದೇವಿ ಚಿತ್ರದಿಂದ ಗಣೇಶಕನ ಮುಖ ಮಾಡ್ಲಂತ ಅವಾಗ ಪರಮಾತ್ಮ ಶಾಪ ಕೊಟ್ಟತ್ತ. ಆತನೊಂದು ವರಹ ಪುರಾಣ ಕತ್ತಿ ಹೇಳಿದ್ರು ಅವ್ರು. ಹೌದಿಲ್ಲ? ಅಲ್ಲಿ ಕುಡಿಸಲ ಯಾರು ಮಾಡಕತ್ತಾರ, ನೀವು ಮಾಡಕತ್ತೀರಿ. ಹೌದಿಲ್ಲ? ಯಾಕಪ್ಪ ಅಂತ ಕೇಳಿದ್ರೆ ಅದ ಪುರಾಣದಾಗ ಬರ್ದಾರ, ಪಾರ್ವತಾ ದೇವಿ ಗಣೇಶನ ಪುತ್ರತ್ವ ಪಡ್ಕೊಂಡು ತಾಯಿ ಆಗ್ಯಾಳ. ಹಂಗಾರ ತಾಯಿ ಮಗ ಹೌದೋ ಅಲ್ಲೋ? ತಾಯಿ ಮಗನ ಮೂಲದೊಳಗಾಕತ್ತೀರಿ. ಹೌದಿಲ್ಲ? ಇವತ್ತು ನೋಡ್ರಿ, ಹೆಣ್ಣು ಹಾಡಾಕ ಬಂದ್ರಿ ಅಂದ್ರೆ ಗಂಡಿನ ಸಂಕುಲ ಬೇರೆ ಆಗಿರ್ಬೇಕು, ಗಂಡಿನ ಟಚ್ ನನಗಾಗಿರಬಾರ್ದು. ಇವತ್ತು ನೀವು ಗಂಡು ಬೆಳೆಸಾಕ ಬಂದಿರಿ ಅಂದ್ರೆ ಗಂಡಿನ ಸೀರೆ ನಿಮ್ಗೆ ಟಚ್ ಆಗಿರಬಾರ್ದು. ಹೌದಿಲ್ಲ? ಮೂಲದೊಳಗೆ ಗಣೇಶನ ಸ್ತೋತ್ರ ಮಾಡಕತ್ತೀರಿ. ಪಾರ್ವತಾ ದೇವಿ ಪುತ್ರತ್ವ ಪಡ್ಕೊಂಡಾನ, ಅಲ್ಲಿ ಪಾರ್ವದೇವಿ ತಾಯಿ ಆಗ್ಯಾಳ. ಹಂಗಾರ ತಾಯಿ ಮಗ ಹೌದೋ ಅಲ್ಲೋ? ಹೌದಿಲ್ಲ? ಹಂಗಾರ ತಾಯಿ ಮಗ ಆದಂದ್ರ ನನ್ನ ಮಗನ ಸ್ತೋತ್ರ ಮಾಡ್ಕೊಂಡಂಗ ಆತ್ ನೀವ. ಹೌದಿಲ್ಲ? ಅದಕ್ಕೆ ಹುಡುಗ ಬೇಡ. ಅದಕ್ಕ ನೇರವಾಗಿ ದೋತ್ರಕ್ಕೆ ಸೀರೆ ಟಚ್ ಆಗಿರಬಾರ್ದು, ಸೀರೆಗೆ ಟಚ್ ಆಗಿರಬಾರ್ದು, ನಿಂತಿರಬಾರ್ದು. ಕೇಳಾಕ್ ಕೂತ ಪಂಡ್ರಿಗೆ ಆದ್ರ ಮಾತ್ರ ಬಿಡ ಇಲ್ದ ಕೊಡೋದಕ್ಕಿಲ್ಲಿ. ಹಂಗ ಗೃಹಲಕ್ಷ್ಮಿ ಬರ್ಬೇಕ. ಗೃಹಲಕ್ಷ್ಮಿನ ನಮಗದಾವ ಎಲ್ಲಾವು. ಹೌದಿಲ್ಲ? ಅದಕ್ಕೆ ಇನ್ನೊಂದು ಮಾತ ಏನಂತ ಹೆಂಗಪ್ಪ ಅಂತ ಕೇಳಿದ್ರೆ, ಪ್ರಥಮದಲ್ಲಿ ಒಂದು ಮಂಗಳೂರು ಸ್ತೋತ್ರ ಮಾಡಿಕೊಂಡು ಜಗತ್ತಿಗೆ ಭೌತಿಕ ಕಾರಣ ಆಗಿರ್ತಕ್ಕಂಥ ಶೂನ್ಯವಾಗಿರ್ತಕ್ಕಂಥ ಯಾವ ನನ್ನ ಪ್ರಧಾನ ಪ್ರಕೃತಿಯನ್ನು ಮೊದಲು ಮಾಡಿಕೊಂಡು ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗಿಡಗಳಿಲ್ಲ, ಮರಗಳಿಲ್ಲ, ಚಂದ್ರ ಇಲ್ಲ, ಗ್ರಹ ನಕ್ಷತ್ರಗಳಿಲ್ಲ, ಯಾರು ಇಲ್ಲದ ಟೈಮದೊಳಗ ನನ್ನ ಪ್ರಧಾನವಾದ ಪ್ರಕೃತಿದಾಳ ಆಕಿದೊಂದು ಸೃಷ್ಟಿ ಆತಂತಕ್ಕಂಥ ಮಾತನ್ನ ನಾವು ಹೇಳಿದ್ವಿ. ಅವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ಸೃಷ್ಟಿ ಆದೊಳಗ
ಭಗವಾನ್ ಸದಾಶಿವ ಅಂತಕ್ಕಂತ ಅದಾನ, ಹೌದ್. ಅವನ ಹೊರತು ಯಾರಿಲ್ಲ, ಶಿವನುಗದ ಅಂತಕ್ಕಂಥ ಮಾತು ಹೇಳಿದ್ರು. ಹೇಳ್ಯಾರ. ಇವತ್ತು ಗುರುಗಳು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗದ? ಇವತ್ತು ನಾನು ನಾಮ ಇಟ್ಟಿದ್ದಕ್ಕಾಗಿ ಹಾ. ಆ ನಾಮಕ್ಕ ಗಂಡ ಇರಬಾರ್ದು, ಅಪ್ಪ ಇರಬಾರ್ದು, ಯಾರು ಇರಬಾರ್ದು. ಹೌದ್. ಹೌದಿಲ್ಲ? ಹೌದ್. ಅಂದ್ರ ಅಲ್ಲಿ ಏನಕತ್ತಿ ಹಾ ಹಾ ಪೂರ್ಣದೊಳಗ ಅದಾಳಂತ ತಿಳ್ಕೊಬೇಕಾಕತಿ. ಹೌದ್ ಹೌದ್. ಹೌದಿಲ್ಲ? ಹಾ. ಈಗ ನೀವ್ ಹೇಳಕತ್ತೀರಿ ಏನ? ಭಗವಾನ್ ಸದಾಶಿವಗೆ ಹ್ಯಾಂತ್ ಇರಬಾರ್ದು, ಹೌದ್. ತಾಯಿ ಇರಬಾರ್ದು, ಇರ್ಬಾರ್ದು. ಯಾರು ಇರಬಾರ್ದು. ಹೌದಿಲ್ಲ? ಹಾ. ಅದನ್ನ ಮುಂದಿನ ಸಂಧಿ ಗುರುಗಳು ಸಹ ವಿಸ್ತಾರ ಮಾಡ್ತಾರತಕ್ಕಂಥ ಮಾತಿಟ್ಟುಕೊಂಡು ಹಾ ಹಾ ನಮಗೇನು ಕೇಳಿದ್ರಲ್ಲ, ಏನು? ಮಂಗಳವಾರ ದಿನ ಅಷ್ಟ ಪೂಜೆ ಆಗಿಲ್ಲ, ಹಾ. ಪ್ರತಿದಿನ ತಾಯಿ ಪೂಜೆ ಕಾಳ. ಹೌದ್. ಆದ್ರೆ ತಾಯಿ ವಾರ ಯಾವ್ದಪ್ಪ ಅಂತ ಕೇಳಿದ್ರೆ ಹಾ ಹಾ ಮಂಗಳವಾರ ಅದ, ಮಂಗಳವಾರ ದಿನ ಪೂಜೆ ಆಗಿರತಕ್ಕಂಥ ಮಾತನ್ನ ಹೇಳಕತ್ತೀವಿ. ಹೇಳಿವ. ಈಗೇನು ವಿಘ್ನಹರನಾಗಿರ್ತಕ್ಕಂಥ ಮ್ಯಾಗಿಂದ ಬೇರೆ ತೆಗಿಂದ ಬೇರೆ ಅಂದ್ವಲ್ಲ, ಹಾ ಹಾ ಅಲ್ಲೇನ್ ನೀವು ಹೇಳಿದ್ರಲ್ಲ ಹಾ. ಪರಮಾತ್ಮನ ಸುಳಿಸ್ಕೊಂಡಾಗ್ಲಿ ಅಂತೇಳಿ ವರ ಶಾಪ ಕೊಟ್ಟಂದ್ರಲ್ಲ, ಹೌದು. ಅಲ್ಲಿ ಬಂದ್ರಪ್ಪ ಅಂದ್ರ ಹಾ. ಪಾರ್ವತಿ ಪುತ್ರತ್ವ ಪಡ್ಕೊಂಡಾನ, ಹೌದು. ಅಲ್ಲಿ ತಾಯಿಯ ಮಗ ಅನ್ಸ್ಕೊಂಡಾನ ಯಾರು? ಗಣಪತಿನ ಅವನ. ಹಾ ಹಾ ಮತ್ತ ನೀವು ಸೃಷ್ಟಿ ಆದಿಲಿ ಹೇಳೋದು ಬೇರೆ, ಮತ್ತೆ ಈ ಕತಿ ಬೇರೆ ಹೇಳಕತ್ತಿಲ್ಲ. ನೋಡು ಮುಂದೆ. ಹೌದಿಲ್ಲ? ಹೌದು. ಯಾವಪ್ಪ ಅಂತ ಕೇಳಿದ್ರ ಪ್ರಜೆಗಳಿಗೆ ಅಹಂಕಾರ ಬಂದಾಗ ಬ್ರಹ್ಮ ಪ್ರಯಾಸ ಪಟ್ಟುಕೊಂಡು ಈಶ್ವರಿಸ್ಕೊಂಡ ಯಾವಾಗ? ಹೌದು. ಆದಿ ಗಣಪತಿ. ಹಾ. ಮತ್ ನೀವ್ ಹೇಳಕತ್ತಿ ಗಣಪತಿ ಯಾವ್ದ? ನಾ ಕೇಳಿದ ಅದ ಗಣಪತಿನ ಕೇಳಿ, ಯಾವ್ದಾ ಈಶ್ವರ ಉಳಿಸ್ಕೊಂಡಿಲ್ಲ ಆ ಗಣಪತಿ ಕೇಳಿ. ಹಾ. ಅವಂದು ಸೊಂಡೆ ಐತಿ, ಜಡ ಬೇರೆ ಐತಿ. ಹಾ. ಮತ್ ಜಗದೊಳಗ ಪೂಜಾಕನ ಅವ ಯಾರ ಅಂತ ನಾ ಕೇಳೋಗಿನಿ. ಇವ್ರು ವರಾಪುರಾಣ ಕತ್ತಿ ಹೇಳಿದ್ರು ಗುರುಗಳ. ಹೌದು. ಇರ್ಲಿ, ಹಾ. ಮುಂದಿನ ಸಂದಿಗೆ ಹೆಂಗ್ ಬರ್ತಾರ ನೋಡಿ, ಹಂಗ್ ನೋಡಿ ನೋಡಿ ಇನ್ನೊಂದು ಕ್ಯಾಲಿ ರೂಪದಾಗಂದ ಹಾ ಹಾ ಸುರ್ಜೋಡಿಗೆ ಮೈಕ ಹೌದು ಕೊಟ್ಟು ಬಿಡು ಕೊಟ್ಟು ಬಿಡೋಣ. ಆಗಲ್ರಿಪ್ಪ, ದೇವ್ರು ಒಳ್ಳೇದು ಮಾಡಿ.